ಗ್ರಾಮದ ಹೆಚ್ಚು ಪಾಲು ಜಮೀನು ಬಸವಪ್ಪ ಸುಬ್ಬಾಭಟ್ಟ ಭೂಮಿಗೌಡರು ಸೇರಿದೆ. ಅಷ್ಟು ದೊಡ್ಡ ಭಾಗ ಸಾಗುವಳಿ ಮಾಡೋರಂತೆ ಪಾಳು ಬಿದ್ದಿದೆ. ಹೀಗೆ ಬಿಟ್ರೆ ಅವ್ರ ಗತಿ ಏನು ಅನ್ನೋದೇ ನನ್ನ ಮನಸ್ಸನ್ನು ಕೊರಿತಾ ಇದೆ ಸ್ವಾಮೀಜಿ. ನರಹರಿ, ನಿನ್ನ ಸಾತ್ವಿಕ ಸದ್ಭಾವನೆ ನನಗೆ ಹೆಮ್ಮೆಯನ್ನುಂಟು ಮಾಡಿದೆ. ಆದರೆ ಅವರ ಬಗ್ಗೆ ನಿನ್ನ ಮನಸ್ಸಿನಲ್ಲಿ ಎಷ್ಟು ಅನುಕಂಪವಿದೆಯೋ ಅಷ್ಟೇ ಸೇಡಿನ ಭಾವನೆ ನಿನ್ನ ಬಗ್ಗೆ ಅವರ ಮನಸ್ಸಿನಲ್ಲಿದೆ. ಸ್ವಾಮೀಜಿ, ಈ ಪರಿಸ್ಥಿತಿ ಬದಲಾಯಿಸೋದಕ್ಕೆ ಬೇರೆ ಮಾರ್ಗನೇ ಇಲ್ಲ ಅಂತೀರಾ? ಅವರು ಸನ್ಮಾರ್ಗ ಪ್ರವರ್ತಕರಾಗುವವರೆಗೂ ಪರಿಸ್ಥಿತಿ ಬದಲಾಯಿಸಲು ಸಾಧ್ಯವೇ ಇಲ್ಲ. ನರಹರಿ, ನೀನು ನಿರಾಶನಾಗಬೇಡ. ಒಂದಲ್ಲ ಒಂದು ದಿನ ಅವರ ಮನಸ್ಸು ಪರಿವರ್ತನೆ ಆಗಲೇಬೇಕು. ಆ ದಿನ ಬಹಳ ದೂರ ಇಲ್ಲ, ಬೇಗ ಬರುತ್ತೆ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ನಿಶ್ಚಿಂತೆಯಿಂದ ನಿನ್ನ ಕೆಲಸಕ್ಕೆ ಗಮನ ಕೊಡು. ಹೋಗು. ನಾನು ಬರ್ತೀನಿ ಸ್ವಾಮೀಜಿ. ಕಾರ್ಯ ಸಿದ್ಧ.